ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಖುಷಿ ಆಗ್ತಿದೆ ಈ ರೆಸ್ಪಾನ್ಸ್ ನೋಡಿ. ಆ್ಯಂಡ್ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ತುಂಬ ರೆಸ್ಪಾನ್ಸ್ ಮಾಡ್ತಿರೋದು ನಾನು ನನಗೆ ಫಸ್ಟ್ ಟೈಮ್ ಒಂದು ಸಿನಿಮಾನಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿರೋದು ಒಂದು ಕ್ಯಾರೆಕ್ಟರ್ಗೆ. ಲೈಕ್ ಮುಂಚೆನೂ ಹೇಳಿದ್ದೆ ನಾನು ಮಾಡಿರೋ ಅಷ್ಟು ಕ್ಯಾರೆಕ್ಟರ್ಗಳಿಂದ ತುಂಬ ವಿಭಿನ್ನವಾಗಿದೆ ಅಂತ. ಐ ಥಿಂಕ್ ನೌ ಯು ನೋ ಇಟ್. ಸೊ ತುಂಬ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಎಸ್ ಹೌದು. ನನಗೆ ಫಸ್ಟ್ ಕ್ರಿಟಿಕ್ ಬಂದು ನನ್ನ ವೈಫು ಮತ್ತು ನನ್ನ ಮಗ. ಸೊ ದೇ ರಿಯಲಿ ಲವ್ ದಟ್ ಸಿನಿಮಾ ನೋಡಿ. ಅವರು ಈ ಥರನ ಒಂದು ಮಾಡ್ತೀಯಾ ಅಂತ ಕೇಳಿದ್ರು. ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ ತಮಿಳ್ ಸ್ಲ್ಯಾಂಗು ಅದೆಲ್ಲ ತುಂಬ ಕಷ್ಟ ಆಗಿತ್ತು. ಬಟ್ ದೆನ್ ಡಬ್ಬಿಂಗ್ನಲ್ಲಿ ವಿನೋದ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಎಲ್ಲ ಟೀಮ್ ವರ್ಕ್ ತುಂಬ ಇದೆ ಇದರಲ್ಲಿ. ನೀವು ನೋಡಿದಾಗೆ ಸಿನಿಮಾನು ಇಟ್ಸ್ ಕಂಪ್ಲೀಟ್ ಟೀಮ್ ವರ್ಕ್. ಸೊ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಲಿ. ಆ್ಯಂಡ್ ಥಿಯೇಟರ್ಸ್ನಲ್ಲಿ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿದ್ರೆ ತುಂಬ ಖುಷಿ ಆಯಿತು. ಎಸ್ ಕರೆಕ್ಟ್ ಮೇಡಮ್. ಸೊ ನೀವು ನೋಡಿದಾಗೆ ಎಲ್ಲದಕ್ಕೂ ಒಂದೊಂದು ರೆಫರೆನ್ಸ್ ಇದೆ ಇಲ್ಲಿ. ಆ್ಯಂಡ್ ಕೇಳಿರೋ ಕಥೆಗಳಿಗೂ ರೆಫರೆನ್ಸ್ ಇದೆ. ಸೊ ಐ ಗೆಸ್ ನಮ್ಮ 80s ಆ್ಯಂಡ್ 90s ಯಾರ್ಯಾರು ಕತೆ ಕೇಳಿದ್ದಾರೆ ಅವ್ರು ಬಂದು ಸಿನಿಮಾ ನೋಡಿದ್ರೆ ದೇ ವಿಲ್ ಗೋ ಬ್ಯಾಕ್ ಟು ದೋಸ್ ಡೇಸ್. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಆ 80s ನೀವು ನೋಡಿದಾಗೆ ಆ ಸೌಂಡ್ ಎಫೆಕ್ಟು, ಮ್ಯೂಸಿಕ್ ಸಂತೋಷ್ ನಾರಾಯಣ್ ಅವ್ರದ್ದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕ್ಯಾರೆಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಅಂತೂ ಲಾಸ್ಟ್ ಬಿಟ್ನಲ್ಲಿ ತುಂಬ ಎಮೋಷ್ನಲ್ ಆಗಿ ತೊಗೊಂಡೋಗುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಗೋ ಅಹೆಡ್. ತುಂಬ ದಿನಗಳು ನಡೆಯುತ್ತೆ ಇದು ಸಿನಿಮಾ. ಏನು ಹೇಳಿ, சினிமா ரொம்ப நல்லா இருக்குது. வந்துட்டு தேட்டரில் பாருங்கோ. நான் புரிஞ்சுதா? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಅಂತ ಒಂದು ಸಾಕಷ್ಟು ಜನ ಹುಡುಗರು ಕಲಾವಿದರು ನನ್ನ ಜೊತೆ ಆ್ಯಕ್ಟ್ ಮಾಡೋರು ಅಷ್ಟು ಜನ ಹೇಳಿದ್ರು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನಮಗೆ ವಿನೋದ್ ಪ್ರಭಾಕರ್ ಕಾಣಿಸಿಲ್ಲ, ಬಲರಾಮನೇ ಕಾಣಿಸಿದ್ದು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ. ಅಗೇನ್ ಯು ಪ್ರೂವ್ಡ್ ಆ್ಯಸ್ ಎನ್ ಆ್ಯಕ್ಟರ್. ನೀವು ಹೊರಗಡೆ ಬಂದಾಗ ಆಚೆ ಬಂದಾಗ ಬಲರಾಮ ತುಂಬ ಕಾಡ್ತಾನೆ. ಲಾಸ್ಟ್ 20 minutes ಆ ಎಮೋಷ್ನಲಿ ಕನೆಕ್ಟ್ ಮಾಡ್ತಾನೆ ಬಲರಾಮ ಅನ್ನೋದು ಗೊತ್ತಿತ್ತು. ನಾನು ಆ ಒಂದು ಲಾಸ್ಟ್ ಎಪಿಸೋಡ್ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ಕನೆಕ್ಟ್ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಬಂದು ಅದು ಇನ್ನೂ ಒಂದು ಆಲ್ಮೋಸ್ಟ್ 1 ನಿಮಿಷ ಇತ್ತದು ಆ ಕಿಲ್ಲಿಂಗ್ ಎಪಿಸೋಡಲ್ಲ. ಬಟ್ ಸೆನ್ಸರಲ್ಲಿ ನಮಗೆ ಇಲ್ಲ, ಅದು ಸ್ಟ್ಯಾಬಿಂಗ್ ತುಂಬ ಇದೆ, ಒಂಥರ ಅದು ನಮ್ಗೆ ಹಾರ್ಶ್ ಆಗ್ತಿದೆ ಅಂತೇಳಿ ಆಲ್ಮೋಸ್ಟ್ ಒಂದು 30 to 45 seconds ಕಟ್ ಮಾಡಿದ್ದಾಯ್ತದು. ಇಲ್ಲಾಂದರೆ ಅದು ಇನ್ನೂ ಆ ಕಿಲ್ಲಿಂಗು ಬಲರಾಮ ಇನ್ನೂ ಒದ್ದಾಡಿ. ಯಾಕಂದರೆ ಬಲರಾಮ ಇಸ್ ವೆರಿ ಪವರ್ಫುಲ್. ಅವನ ಮಚ್ಚಲ್ಲಾಗಲಿ ಅಥವಾ ಚಿಕ್ಕ ಚಾಕುಲಾಗಲಿ ಚಿಕ್ಕ ಹುಡುಗರು ಸಾಯಿಸೋಕ್ಕಾಗಲ್ಲ. ಸೊ ಬಲರಾಮ ವಾಸ್ ಪವರ್ಫುಲ್. ಅವನಿಗೆ ಆ ಚಾಕು ಬಂದಾಗಲೇ ಅವನು ಈಸಿಯಾಗಿ ಹೊಡಿಬೋದಿತ್ತು ಹುಡುಗರನ್ನ. ಬಟ್ ಸ್ಟಿಲ್ ಯೋಚನೆ ಮಾಡಿದಾಗ ಒಂದು ಸಲ ಹಂಗೆ ಹೋದಾಗ ಅವ್ರ ಮಗು ಕಣ್ಮುಂದೆ ಕಾಣಿಸ್ದಾಗ ಅವ್ನು ಏನು ಮಾಡ್ತಾನೆ ಅಂದರೆ, ಬೇಡ ಸಾಕು, ನನ್ಗೆ ಇಲ್ಲೇ ಮುಗಿಲಿ ಅಂತ ಚಾಕು ಬಿಟ್ಬಿಟ್ಟು ಹಿ ಹಿಮ್ಸೆಲ್ಫ್ ಡೈಸ್. ನಮ್ಮ ನಿರ್ಮಾಪಕರು ಅವರು ಯಾವಾಗ ರೆಡಿ ಅಂತಾರೋ ಅವಾಗ ಜೈ. ನಾನೊಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಅವರು, ಇಲ್ಲಾಂದರೆ ನಾನು ಯಾವಾಗಲೂ ಉತ್ತರ ಕರ್ನಾಟಕ ಎಲ್ಲ ರೌಂಡ್ ಹೋಗ್ತಿದ್ವಿ. ನೀವೆಲ್ಲರೂ ಬರ್ತಿದ್ರಲ್ಲ, ಜೊತೆಲಿ ಬರ್ತಿದ್ರಿ. ಖಂಡಿತ ಸರ್. ಈ ಸಿನಿಮಾ ಬಲರಾಮನ ದಿನಗಳು ಅಂದಾಗ ಭಾಳಷ್ಟು ಜನ ಏನು ಅಂದ್ಕೊಂಡಿದ್ರು ಅಂದರೆ, ಇದು ಒಂದು ಅಂಡರ್ವರ್ಲ್ಡ್ ಸಿನಿಮಾ. ಅಂಡರ್ವರ್ಲ್ಡ್ ಆದರೆ ಲಾಂಗು, ಮಚ್ಚು, ಕ್ರೂರತೆ, ರಕ್ತಪಾತ ಇದೆಲ್ಲ ಇರುತ್ತೆ ಅಂತ ಇವತ್ತು ಪ್ರೂವ್ ಮಾಡಿದ್ದೀವಿ. ಆ್ಯಂಡ್ ಭಾಳಷ್ಟು ಜನ ಈಗ ಇಲ್ಲೇ ಇದ್ದಾರೆ ಹೆಣ್ಮಕ್ಳು. ನಿಮಗೆಲ್ಲ ತುಂಬ ಹಾರ್ಶ್ ಅನಿಸ್ತಾ, ಬ್ಲಡ್ ಶೆಡ್ ಇತ್ತಾ? ಇಲ್ಲೇ ಇದ್ದಾರೆ ಬೈ ಪ್ರೂಫು. ಸೊ ಖಂಡಿತ ನನಗೆ ಮಾದೇವ ಆದಮೇಲಂತೂ ಭಾಳಷ್ಟು ಜವಾಬ್ದಾರಿಯುತ ಸಿನಿಮಾಗಳು ಮಾಡ್ತಿದ್ದೀನಿ. ಸೊ ಖಂಡಿತ ಅವ್ರಿಗೆಲ್ರಿಗೂ ಇಷ್ಟ ಆಗಬೇಕು, ಹೆಚ್ಚಾಗಿ ಮಹಿಳೆಯರಿಗೆ ಇಷ್ಟ ಆಗಬೇಕು ಅಂತ ಸಿನಿಮಾ ಮಾಡ್ತಿದ್ದೀನಿ. ಸೊ ಅದು ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬರಬೇಕು. ಸಣ್ಣ ಮಗುವಿಂದ ಹಿರಿಯರಿಂದ ಕಿರಿಯರವರೆಗೂ ಬರಬೇಕು ಅನ್ನೋದು ನನ್ನ ಒಂದು ದ್ಯಾಟ್ ಈಸ್ ಮೈ ಮೋಟೋ. ಸೊ ಖಂಡಿತ ಆ ಒಂದು ಈ ಸಿನಿಮಾಯಿಂದ ಮತ್ತೆ ತಿರ್ಗಾ ಕಂಟಿನ್ಯೂ ಆಗುತ್ತೆ ಅನ್ನೋ ನಂಬಿಕೆ ನನಗೆ.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.